ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಗೋಧಿ ಹಿಟ್ಟಿಂದ ಬಿಸ್ಕೆಟ್ ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಬಿಸ್ಕೆಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ಬಿಸ್ಕೆಟು ಮನೆಯಲ್ಲೇ ಒಂದು ಬಟ್ಲು ಗೋಧಿ ಹಿಟ್ಟಿದ್ರೆ ಸಾಕು, ಬಿಸ್ಕೆಟು ಮಾಡ್ಬೋದು. ಈ ಬಿಸ್ಕೆಟ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ಬಿಸ್ಕೆಟ್ ಮಾಡೋಕ್ಕೆ ಒಂದು ಬೌಲ್ ತೊಗೋಬೇಕು. ಒಂದು ಬಟ್ಲು ನಾವು ಗೋಧಿ ಹಿಟ್ಟು ತೊಗೋಬೇಕು. ಚಿರೋಟಿ ರವೆ ತೊಗೋಬೇಕು. ನೋಡಿ, ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡ್ರೆ ಒಂದು ಅರ್ಧ ಬಟ್ಲು ಚಿರೋಟಿ ರವೆ ತೊಗೋಬೇಕು. ಏಲಕ್ಕಿ ಕುಟ್ಟಿ ಹಾಕ್ಕೊಳ್ಳೋಣ. ಹಾಕ್ಕೊಂಬಿಟ್ಟು ನಾವು ಹೀಗೆ ಮಿಕ್ಸ್ ಮಾಡೋಣ. ಇವಾಗ ಒಂದು 2-3 ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಅರ್ಧ ಬಟ್ಲಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ತೊಗೊಂಡು ಒಂದು ಬಟ್ಲಿಗೆ ಈ ಸಕ್ಕರೆ ಹಾಕ್ಕೊಳ್ಳೋಣ. ಸ್ವಲ್ಪ ಉಗುರು ಬೆಚ್ಚಗೆ ನೀರು ಇರುತ್ತಲ್ಲ, ಈ ಥರ ನಾವು ಸಕ್ಕರೆ ಕರಗಿಸ್ಕೊಳ್ಳೋಣ. ಕಲಿಸ್ಕೊಂಡ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದೇನು ಫುಲ್ ಕರಗಲೇಬೇಕಂತ ಏನಿಲ್ಲ, ಇಷ್ಟಿಷ್ಟೇ ಕಲಿಸ್ಕೊಂಡ್ಬಿಟ್ಟು ನಾವು ಸಕ್ಕರೆ ನೀರು ಹಾಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಇದನ್ನು ಹಿಟ್ಟು ಕಲಸೋಣ. ಈ ಸಕ್ಕರೆ ಕರಗೋದ್ರಾಗೆ ನಾನು ಇದನ್ನು ಇವಾಗ ಮಿಕ್ಸ್ ಮಾಡ್ತೀನಿ. ನೋಡಿ, ಎರಡು ಮಿಕ್ಸ್ ಮಾಡಿಬಿಟ್ಟು ನೀವು ಬಿಸ್ಕೆಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಈ ಥರದೊಂದು ಬಿಸ್ಕೆಟು ಮಾಡಿ ನೋಡಿ. ಮನೆಯಲ್ಲೇ ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳು ತಿನ್ನೋಕ್ಕೂ ಮನೇಲಿ ಬಂದಿದ್ದ ತಕ್ಷಣ ಏನಪ್ಪ ಕೊಡೋಣ ಅನ್ನೋದು ಟೆನ್ಷನ್ ಇರೋಲ್ಲ. ಸ್ವಲ್ಪ ಸ್ವಲ್ಪ ಹಿಂಗೆ ಮನೇಲಿ ಚಿರೋಟಿ ರವೆ ಇದ್ದರೆ, ಗೋಧಿ ಹಿಟ್ಟು, ಚಿರೋಟಿ ರವೆ ಇಲ್ಲ ಉಪ್ಪಿಟ್ಟು ರವೆ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಡ್ಬೇಕಾಗುತ್ತೆ. ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೋಬೇಕು, ಚಿರೋಟಿ ರವೆ ಸ್ವಲ್ಪ ಕಡಿಮೆ ಹಾಕೋಬೇಕು. ನೋಡಿ, ಹಿಂಗಾದ್ರೆ ಉಂಡೆ ಕಟ್ಟೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಂದು ಹಿಂಗೆ ಮಿಕ್ಸ್ ಮಾಡಿಕೊಂಡು, ಇವಾಗ ನಾವು ಸಕ್ಕರೆ ಕರಗಿಸೋಕೆ ಇಟ್ಟಿದ್ದೀವಲ್ಲ ಅದನ್ನ ನೀರು ನೋಡಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸಿಟ್ಟು ನಾವು ಬಿಸ್ಕೆಟ್ ಮಾಡಿ ನೋಡಿ ನೀವು, ಸೂಪರಾಗಿರುತ್ತೆ. ತಿನ್ನೋಕ್ಕೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟರಿಂದ ಮಾಡಿದ್ದೇ ಅನಿಸೋದಿಲ್ಲ. ಅಂಗಡಿಗೆ ಹೋಗಿ ತರೋ ಬದಲು ಮನೆಯಲ್ಲೇ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು. ನೋಡಿ, ಇದು ಸಕ್ಕರೆ ಕರಗಿದೆ. ಇವಾಗ ಸ್ವಲ್ಪ ಸ್ವಲ್ಪ ಫುಲ್ ಕರಗಲೇಬೇಕಂತ ಏನಿಲ್ಲ, ನೀವು ನೋಡ್ಕೊಂಡು ಸಕ್ಕರೆ ಸಮೇತನ ನಾವು ಹಾಕ್ಕೋಬೋದು. ತೆಳ್ಳಗೆ ಕಲ್ಸ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿ ಇರಲಿ. ನೀವು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ತೆಳ್ಳಗೆ ಮಾಡ್ಕೋಬೇಕು. ನಾವು ಒಂದು ಬಟ್ಲು ಗೋಧಿ ಹಿಟ್ಟಿಗೆ 3/4 ಬಟ್ಲು ಸಕ್ಕರೆ ಜಾಸ್ತಿ ಆಗುತ್ತೆ. ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅರ್ಧ ಬಟ್ಲು ಸಕ್ಕರೆ ಹಾಕ್ಕೊಂಡ್ರೆ ಸಾಕು, ಸೂಪರಾಗಿರುತ್ತೆ. ನೋಡಿ, ಈ ಥರ ಕಲಿಸ್ಕೊಂಡ್ಬಿಟ್ಟು ನೋಡಿ, ಈ ಥರ ನಾವು ಕಲಿಸ್ಕೊಂಡ್ಬಿಟ್ಟು ಒಂದೇ ಒಂದು ನಿಮಿಷ ಇದನ್ನು ನಾವು ಎಣ್ಣೆ ಕಾಯಿದ್ರಾಗ ಸ್ವಲ್ಪ ಇದನ್ನು ಮುಚ್ಚಿಕ್ಬಿಟ್ಟು, ಯಾಕಂದ್ರೆ ಸಕ್ಕರೆ ನೀರು ಇರುತ್ತೆ ಇದು, ಅದಕ್ಕೆ ಜಾಸ್ತಿ ನೀರು ಬಿಡೋ ಚಾನ್ಸ್ ಇರುತ್ತೆ. ನೀವು ಜಾಸ್ತಿ ಇದನ್ನು ಸಕ್ಕರೆ ತೆಳ್ಳಗೆ ಕಲಿಸ್ಕೊಳಕ್ಕೆ ಹೋಗಬೇಡಿ. ನೋಡಿ, ಎಷ್ಟಿದ್ರೆ ಸಾಕು. ಇವಾಗ 1 ನಿಮಿಷ ಇದನ್ನು ನಾವು ಕಲಸಿ. ನೋಡಿ, ಇವಾಗ 1 ನಿಮಿಷ ಆಗಿದೆ. ಇದು ಚಪಾತಿ ಮಣಿ ತೊಗೊಂಬಿಟ್ಟು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಹಿಟ್ಟು ಇವಾಗ ತೊಗೊಂಬಿಟ್ಟು ನಾವು 2 ಭಾಗ ಮಾಡ್ಕೊಳ್ಳೋಣ. ಈಗ ನೋಡಿ, 2 ಭಾಗ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಬಿಸ್ಕೆಟ್ ಮಾಡ್ಕೊಳ್ಳೋಣ. ಇವಾಗ ತುಂಬ ಈಸಿ, ಮನೇಲಿರೋ ಐಟಮ್ಸಲ್ಲೇ ನಾವು ಮಾಡ್ಕೋಬೋದು. ಇದನ್ನೇನು ಆಚೆಗಡೆ ತಂದು ಅದು ತೊಗೊಂಬಂದು ಇದು ತೊಗೊಂಡು ಮಾಡುವಷ್ಟೇನಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಸೇಮ್ ಚಪಾತಿ ಲಟ್ಟಿಸ್ದಂಗೆ ಇರುತ್ತೆ. ಸ್ವಲ್ಪ ದಪ್ಪ ಇರಲಿ, ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಸೈಡ್ಗೆಲ್ಲ ಹೀಗೆ ತೆಗೆದುಬಿಡ್ಬೇಕು. ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ, ಒಂದು ಸತಿ ನೀವು ಗೋಧಿ ಹಿಟ್ಟಿಲ್ಲೇ ಇದನ್ನು ಬಿಸ್ಕೆಟು ಟ್ರೈ ಮಾಡಿ ನೋಡಿ. ಇದನ್ನು ಮತ್ತೆ ಇನ್ನೊಂದು ಬಿಸ್ಕೆಟು ನಾನು ರೆಡಿ ಮಾಡ್ತೀನಿ. ನೋಡಿ, ಈ ಥರ ನಾನು 3 ಭಾಗ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ನಾನು ಈ ಥರ ಸ್ಕ್ವಯರಾಗಿರಲಿ ಅಂತ ಮಾಡ್ತಾಯಿದ್ದೀನಿ. ಒಂದು ಮ್ಯಾಗಿ ಸ್ಪೂನ್ ತೊಗೊಂಬಿಟ್ಟು ನಾವು ಹೀಗೆ ಎಲ್ಲ ಹೋಲ್ಸ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ. ಇದು ಬಿಸ್ಕೆಟು ಸೂಪರಾಗಿರುತ್ತೆ. ಈ ಥರ ಮಾಡ್ಕೊಂಬಿಟ್ಟು ನಾವು ಬಿಸ್ಕೆಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದೊಂದು ಸತಿ ನೀವು ಗೋಧಿ ಹಿಟ್ಟಿಂದು ಟ್ರೈ ಮಾಡಿ ನೋಡಿ. ಒಂದು ಬಟ್ಲಿಗೆ ತೆಗಿತಾಯಿದ್ದೀನಿ. ನೋಡಿ, ಎಷ್ಟು ದಪ್ಪ ಇದೆ ಅಂತ. ಈ ಥರ ಇರಬೇಕು ಬಿಸ್ಕೆಟ್ ಮಾಡೋಕ್ಕೆ. ಇವಾಗ ಎಲ್ಲನೂ ಇನ್ನೊಂದು ಸತಿ ಈ ಥರನೇ ಮಾಡ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ಒಂದೇ ಒಂದು ಬಟ್ಲು ಗೋಧಿ ಹಿಟ್ಟಲ್ಲಿ ಎಷ್ಟೊಂದು ಬಿಸ್ಕೆಟ್ ಆಗಿದೆ. ಇವಾಗ ನಾನು ಎಣ್ಣೆ ಕಾಯ್ದಿದೆ, ಎಣ್ಣೆಲಿ ಹಾಕಿ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ಇವಾಗ ನಾನು ಒಂದೊಂದಾಗಿ ಬಿಸ್ಕೆಟ್ ಹಾಕಿ ನಿಮಗೆ ತೋರಿಸ್ತೀನಿ. ನಾವು ದೊಡ್ಡ ಬಾಂಡೆ ಇಟ್ಕೊಂಡಿರೋದಕ್ಕೆ ಸ್ವಲ್ಪ ಒಂದು 5-6 ಹಾಕ್ಕೋಬೋದು. ಚಿಕ್ಕದಾಗಿ ಇಟ್ಕೊಂಡ್ರೆ ಒಂದು 2-4 ಹಾಕ್ಕೊಂಡು ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು. 6-7 ಹಾಕ್ಕೊಂಡಿದ್ದೀನಿ. ಒಂದೇ 1 ನಿಮಿಷ ಬಿಟ್ಬಿಟ್ಟು ನಾವು ಇದನ್ನು ತಿರುಗೋಣ.
ಮನೆಯಲ್ಲೇ ಗೋಧಿ ಹಿಟ್ಟಿನ ಬಿಸ್ಕೆಟ್ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ನಾವು ತಿರುವಾಕೋಣ. ತಿರುವಾಕಿದ ನಂತರ ಸ್ವಲ್ಪ ಸಣ್ಣ ಉರಿಯಲ್ಲಿ ನೀವು ಇಟ್ಕೊಂಡ್ಬಿಟ್ಟು ಬಿಸ್ಕೆಟು ಮಾಡ್ಕೋಬೋದು. ಉರಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ಸ್ವಲ್ಪ ತಣ್ಣಗಾಗಿಂದ ಮುರಿದು ನೋಡಿ ನೀವು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಇದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಬ್ರೌನ್ ಕಲರ್ ಬರಬೇಕು, ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ. ಈ ಥರ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು, ನಾವು ತೆಗೆದುಬಿಡೋಣ. ನೋಡಿ ಇವಾಗ ರೆಡಿಯಾಗಿದೆ, ನಾನು ತೆಗಿತಾ ಇದ್ದೀನಿ. ಸ್ವಲ್ಪ ಇದನ್ನು ತಣ್ಣಗೆ ಹಾಕ್ಬಿಡ್ಬೇಕು. ತಣ್ಣಗೆ ಆದ ನಂತರ ಇದನ್ನು ಮಾಡಿ ಬಿಸ್ಕೆಟ್ ತಿಂದು ನೋಡಿ ಹೇಗೆ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಬಿಸ್ಕೆಟು ರೆಡಿಯಾಗಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ ನೀವೇ ನೋಡಿ. ಇವಾಗ ಒಂದೇ ಒಂದು ಬಟ್ಲು ಗೋಧಿ ಹಿಟ್ಟಿಂದ ನಾನು ಎಷ್ಟೊಂದು ಬಿಸ್ಕೆಟ್ ಮಾಡಿದ್ದೀನಿ. ಈ ಥರ ಬಿಸ್ಕೆಟು ನೀವು ಮನೇಲಿ ಚಿರೋಟಿ ರವೆ ಬಿಸ್ಕೆಟು ಗೋಧಿ ಹಿಟ್ಟು ಇದ್ದರೆ ಸಾಕು, ಸೂಪರಾಗಿ ನಾವು ಬಿಸ್ಕೆಟು ಮಾಡ್ಕೊಬೋದು. ಅಷ್ಟು ಸಖತ್ತಾಗಿರುತ್ತೆ. ಈ ಥರ ಬಿಸ್ಕೆಟು ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಈ ಗೋಧಿ ಹಿಟ್ಟಿಂದು ಚಿರೋಟಿ ರವೆ ಹಾಕಿ ನಾನು ಬಿಸ್ಕೆಟ್ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.